ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ನಡುವೆ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಈಗ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಕೂಡ ಈಗ ಗರಿಗೆದರಿದೆ. ಹಾಗಾದರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ಪ್ರಮುಖ ಜಲಾಶಯದ ನೀರಿನ ಮಟ್ಟ ಹೆಂಗಿದೆ ನೋಡ್ಕೊಂಬರೋಣ. ಮೊದಲೇದಾಗಿ ಜಲಾಶಯ ಕೆಆರ್ಎಸ್ ಜಲಾಶಯ. ಕೆಆರ್ಎಸ್ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 124.80 ಅಡಿಗಳಲ್ಲಿ, ಇಂದಿನ ನೀರಿನ ಮಟ್ಟ 92.24, ಒಳಹರಿವು 852 ಕ್ಯೂಸೆಕ್ ಆದರೆ ಹೊರಹರಿವು 1801 ಕ್ಯೂಸೆಕ್ಗಳಲ್ಲಿ ದಾಖಲಾಗಿದೆ. ಇದು ಕೆಆರ್ಎಸ್ ಜಲಾಶಯದ ಇಂದಿನ ನೀರಿನ ಮಟ್ಟ ದಾಖಲಾಗಿರುವಂಥದ್ದು. ಮುಂದೆ ಗಮನಿಸ್ತಾ ಇದ್ದೀರಾ, ಇದು ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟ ನಾವು ನೋಡ್ತಾ ಹೋಗೋದಾದ್ರೆ 519.6 ಗರಿಷ್ಠ ಮಟ್ಟ ಅಡಿಗಳಲ್ಲಿ ಇರುವಂಥದ್ದು. ಇಂದಿನ ನೀರಿನ ಮಟ್ಟ 518.25 ಇದ್ರೆ ಈ ಒಂದು ಆಲಮಟ್ಟಿ ಜಲಾಶಯದ ಒಳಹರಿವು 63,792 ಕ್ಯೂಸೆಕ್ಗಳಲ್ಲಿದ್ದರೆ ಹೊರಹರಿವು 42,500 ಕ್ಯೂಸೆಕ್ಗಳಲ್ಲಿ ದಾಖಲಾಗಿದೆ. ಇದು ಆಲಮಟ್ಟಿ ಜಲಾಶಯದ ಇಂದಿನ ನೀರಿನ ಮಟ್ಟ. ಈಗ ನೀವು ಗಮನಿಸ್ತಾ ಇರೋದು ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ ನಾವು ನೋಡ್ತಾ ಹೋಗೋದಾದ್ರೆ 2,284 ಗರಿಷ್ಠ ಮಟ್ಟ ದಾಖಲಾಗಿರುವಂಥದ್ದು. ಕಬಿನಿ ಇಂದಿನ ನೀರಿನ ಮಟ್ಟ ದಾಖಲಾಗಿರೋದು 2,272.65. ಸೊ ಒಳಹರಿವು 3,132 ಕ್ಯೂಸೆಕ್ಗಳಲ್ಲಿ ಒಳಹರಿವು ದಾಖಲಾಗಿದ್ರೆ ಹೊರಹರಿವು 500 ಕ್ಯೂಸೆಕ್ಗಳಲ್ಲಿ ದಾಖಲಿಸಲಾಗಿದೆ. ಇದು ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟವಾಗಿದೆ. ಈಗ ನೋಡ್ತಾ ಇರೋದು ಘಟಪ್ರಭಾ ಜಲಾಶಯದ ನೀರಿನ ಮಟ್ಟ ನಾವು ನೋಡ್ತಾ ಹೋಗೋದಾದ್ರೆ 2,175 ಅಡಿಗಳಲ್ಲಿ ಗರಿಷ್ಠ ಮಟ್ಟ ದಾಖಲಾಗಿದೆ. ಘಟಪ್ರಭಾ ನದಿದು ಇಂದಿನ ನೀರಿನ ಮಟ್ಟ 2,135.93 ದಾಖಲಾಗಿದ್ರೆ ಒಳಹರಿವು 11,749 ಕ್ಯೂಸೆಕ್ಗಳಲ್ಲಿ ದಾಖಲಾಗಿದ್ರೆ ಹೊರಹರಿವು 145 ಕ್ಯೂಸೆಕ್ಗಳಲ್ಲಿ ಹೊರಹರಿವು ಹರಿಸಲಾಗ್ತಾ ಇದೆ. ಈಗ ನಿಮ್ಮ ಮುಂದೆ ಬರ್ತಿರುವಂಥದ್ದು ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ ಇದು ಗರಿಷ್ಠ ಮಟ್ಟ 1,633 ಅಡಿಯಲ್ಲಿ ದಾಖಲಾಗಿದೆ. ಇಂದಿನ ನೀರಿನ ಮಟ್ಟ 1,603.54 ದಾಖಲಾಗಿದ್ರೆ ಒಳಹರಿವು 10,938 ಕ್ಯೂಸೆಕ್ಗಳಲ್ಲಿ ಒಳಹರಿವು ಹರಿಸಲಾಗ್ತಾ ಇದೆ. ಇನ್ನು ನದಿಯಿಂದ ಹೊರಹರಿವಾಗಿ 3,184 ಕ್ಯೂಸೆಕ್ಗಳಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದು ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ. ಈಗ ನಿಮ್ಮ ಮುಂದೆ ಇರುವಂಥದ್ದು ಭದ್ರಾ ಜಲಾಶಯದ ನೀರಿನ ಮಟ್ಟ. ಇದು ಗರಿಷ್ಠ 186 ಅಡಿಗಳಲ್ಲಿ ಭದ್ರಾ ಜಲಾಶಯದ ನೀರಿನ ಮಟ್ಟ ದಾಖಲಾಗಿದ್ರೆ ಇಂದು 150.4 ಅಡಿಗಳಲ್ಲಿ ನೀರು ದಾಖಲಾಗಿದೆ. 6,331 ಕ್ಯೂಸೆಕ್ಗಳಲ್ಲಿ ಒಳಹರಿವು ನೀರು ಹರಿಸಲಾಗ್ತಾ ಇದ್ರೆ 174 ಕ್ಯೂಸೆಕ್ ನದಿಯಿಂದ ಹೊರಹರಿವು ನೀರು ಬಿಡಲಾಗ್ತಾ ಇದೆ. ಇದು ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ. ಈಗ ನೀವು ಗಮನಿಸ್ತಾ ಇರೋದು ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ. ಮಲಪ್ರಭಾದಲ್ಲಿ ಗರಿಷ್ಠ ಮಟ್ಟ 2,079.5 ಅಡಿಗಳಲ್ಲಿ ನೀರು ದಾಖಲಾಗಿದ್ರೆ ಇವತ್ತಿಗೆ 2,055.60 ಅಡಿಗಳಲ್ಲಿ ನೀರು ದಾಖಲಾಗಿರುವಂಥದ್ದು. 1,814 ಕ್ಯೂಸೆಕ್ಗಳಲ್ಲಿ ಒಳಹರಿವು ಹರಿಸಲಾಗ್ತಾ ಇದ್ರೆ 194 ಕ್ಯೂಸೆಕ್ ನದಿಯಿಂದ ಹೊರಹರಿವು ನೀರು ಬಿಡಲಾಗ್ತಾ ಇದೆ. ಇದು ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ. ಈಗ ನಿಮ್ಮ ಮುಂದೆ ಮಾಣಿ ಜಲಾಶಯದ ನೀರಿನ ಮಟ್ಟವನ್ನು ನಾವು ನೋಡ್ತಾ ಇದ್ದೀವಿ. ಮಾಣಿ 595 ಗರಿಷ್ಠ ಮಟ್ಟ ಅಡಿಗಳಲ್ಲಿ ದಾಖಲಾಗಿದ್ರೆ ಇಂದು 578.90 ಅಡಿಯಲ್ಲಿ ನೀರು ದಾಖಲಾಗಿದೆ. ಇನ್ನು ಈ ನದಿಯಿಂದ 1,984 ಕ್ಯೂಸೆಕ್ಗಳಲ್ಲಿ ಒಳಹರಿವು ಹರಿಸಲಾಗ್ತಾ ಇದೆ. 1,209 ಕ್ಯೂಸೆಕ್ಗಳಲ್ಲಿ ನದಿಯಿಂದ ಹೊರಹರಿವು ಬಿಡಲಾಗ್ತಾ ಇದೆ. ಈಗ ನಿಮ್ಮ ಮುಂದೆ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ. ಗರಿಷ್ಠ ಮಟ್ಟ 1,819 ಅಡಿಯಾಗಿದ್ರೆ ಇವತ್ತು 1,767.25 ಅಡಿಗಳಲ್ಲಿ ನೀರು ದಾಖಲಾಗಿದೆ. ಇನ್ನು ನದಿಯಿಂದ 13,308 ಒಳಹರಿವು ಬಿಡಲಾಗ್ತಾ ಇದೆ. ನದಿಯಿಂದ ಹೊರಗೆ 2,199 ಕ್ಯೂಸೆಕ್ಗಳಲ್ಲಿ ನೀರನ್ನು ಹೊರಹರಿಸಲಾಗ್ತಾ ಇದೆ. ಈಗ ನಿಮ್ಮ ಮುಂದೆ ಸೂಪ ಮೀಟರ್ಗಳಲ್ಲಿ ಈ ಒಂದು ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ ಇರೋದು 564 ಅಡಿಗಳಲ್ಲಿ. ಇನ್ನು ದಾಖಲಾಗಿರೋದು 532 ಅಡಿ ನೀರು. ಇಲ್ಲಿ 16,908 ಕ್ಯೂಸೆಕ್ಗಳಲ್ಲಿ ಒಳಹರಿವು ನದಿಗೆ ಬಿಡಲಾಗ್ತಾ ಇದೆ. ಇನ್ನು ನದಿಯಿಂದ ಹೊರಗೆ 282.73 ಕ್ಯೂಸೆಕ್ಗಳಲ್ಲಿ ನದಿಯಿಂದ ನೀರನ್ನು ಹೊರಗೆ ಹರಿಸಲಾಗ್ತಾ ಇದೆ.
ಇನ್ನು ನಿಮ್ಮ ಮುಂದೆ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ 2859 ಹಾರಂಗಿ ನದಿಯ ಗರಿಷ್ಠ ಮಟ್ಟ ದಾಖಲಾಗಿದ್ರೆ ಇಂದು 2854.13 ಅಡಿಯಲ್ಲಿ ಇಂದಿನ ನೀರಿನ ಮಟ್ಟ ದಾಖಲಾಗಿರುವುದು. ಇನ್ನು ನದಿಗೆ 3145 ಕ್ಯೂಸೆಕ್ಗಳಲ್ಲಿ ಒಳಹರಿವು ಹರಿಸಲಾಗ್ತಾ ಇದ್ರೆ ನದಿಯಿಂದ ಹೊರಗೆ 180 ಕ್ಯೂಸೆಕ್ಗಳಲ್ಲಿ ಹೊರಹರಿವು ದಾಖಲಾಗ್ತಾ ಇದೆ. ಈಗ ನಿಮ್ಮ ಮುಂದೆ ಹೇಮಾವತಿ ಜಲಾಶಯದ ನೀರಿನ ಮಟ್ಟ ಗಮನಿಸ್ತಾ ಇದ್ದೀರಾ. ಕೊನೆಯ ಜಲಾಶಯ ಇದು 2922 ಗರಿಷ್ಠ ಮಟ್ಟದಲ್ಲಿ ಅಡಿಯಲ್ಲಿ ನೀರು ದಾಖಲಾಗಿದ್ರೆ ಇಂದು 2904.50 ಅಡಿಗಳಲ್ಲಿ ನೀರು ದಾಖಲಾಗಿದೆ. ನದಿಗೆ 1058 ಒಳಹರಿವು ನೀರು ಬಿಡಲಾಗ್ತಾ ಇದ್ರೆ ನದಿಯಿಂದ ಆಚೆಗೆ 600 ಕ್ಯೂಸೆಕ್ಗಳಲ್ಲಿ ಹೊರಹರಿವು ಹರಿಸಲಾಗ್ತಾ ಇದೆ.